ಎಲ್ಲ ಸುಧಾಕರ್ ಅವರಾಗಲಿ ಯಾರೇ ಹಿರಿಯರು ಅವ್ರದ್ದು ಏನೇ ತಕರಾರುಗಳಿದ್ರು ಸಹ ಕೇಂದ್ರದಲ್ಲೂ ಕೂಡ ರಿಟರ್ನಿಂಗ್ ಆಫೀಸರ್ ಇರ್ತಾರೆ. ಲಕ್ಷ್ಮಣ್ ಅಂತ ಇದೆ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು. ಅವರು ಈ ಚುನಾವಣಾ ಪ್ರಕ್ರಿಯೆಯನ್ನು ಎಲ್ಲವನ್ನು ಕೂಡ ನೋಡ್ತಾರೆ. ಅವ್ರಿಗೆ ಪತ್ರ ಬರೀಬೇಕಾಗ್ತದೆ, ರಾಷ್ಟ್ರೀಯ ಅಧ್ಯಕ್ಷರಿಗೆಲ್ಲ ಅವ್ರಿಗೆ ಪತ್ರ ಬರ್ತದೆ. ಅದೇನೋ ಸಮಸ್ಯೆಗಳು ಅವರು ಕೂಡ ನೋಡ್ತಾರೆ. ಮಾತೇ ಆಡ್ತಾ ಇಲ್ಲ. ಯಾರು ನೀವು ಯತ್ನಾಳ್ ಟೀಮು ಆನ್ಲೈನ್ ಅಜೆಂಡಾ ಅವರು ವಿಜೇಂದ್ರ ಹೋಗ್ಬೇಕು, ರಾಜ್ಯಾಧ್ಯಕ್ಷ ಸೂಕ್ತ ಅಲ್ಲ. ನಾನು ಕೂಡ ಈಗ ದತ್ತಾತ್ರೇಯ ಸನ್ನಿಧಿಯಲ್ಲಿ ಬಂದಿದ್ದೇನೆ. ಅವ್ರು ಒಳ್ಳೇದಾಗ್ಲಿ ಅಂತ ನಾನು ಕೂಡ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತೀನಿ. ಚುನಾವಣಾ ಪ್ರಕ್ರಿಯೆ ನಡೀತದೆ ರೀ. ಜಿಲ್ಲಾಧ್ಯಕ್ಷರಿಗೂ ಕೂಡ ಚುನಾವಣೆ ಪ್ರಕ್ರಿಯೆ ನಡೆದಿದೆ, ಮಂಡಲ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೆದಿದೆ, ರಾಜ್ಯದ ಅಧ್ಯಕ್ಷರು ಇದಕ್ಕೂ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಚುನಾವಣಾ ಪ್ರಕ್ರಿಯೆ ನಡೀತದೆ. ಮೀಟಿಂಗ್ ಇದೆ ಸಂಬಂಧಪಟ್ಟಂಗೆ ಯತ್ನಾಳು ಜಾರಕಿಹೊಳಿ ದಿನ ನಡೀತಿರ್ತದೆ. ಅದು ಒಳ್ಳೇದಾಗ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಅನ್ನೋದು ಅಭ್ಯರ್ಥಿ ಘೋಷಣೆ ಸಲುವಾಗಿ ಮಾಡ್ತಾ ಇರೋದಂತೆ. ಇರ್ಲಿಯಪ್ಪ, ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗ್ ಹೇಳಕ್ಕಾಗತ್ತೆ? ನಮ್ದೊಂದು ರಾಜಕೀಯ ಪಕ್ಷ. ಆದ್ರೆ ಒಂದನೇ ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಕೂಡ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದ್ರೆ ಇದು ಮೊದಲ ಬಾರಿ. ಅದು ನೀವು ಕೂಡ ಪ್ರಸಿದ್ಧ ದತ್ತಾತ್ರೇಯ ದೇವಾಲಯಕ್ಕೆ ಬಹಳ ದಿನಗಳಿಂದ ನಾವು ಬರಬೇಕು ಅಂತೇಳಿ ಅಪೇಕ್ಷೆ ಇಟ್ಕೊಂಡಿದ್ವಿ. ನಾವು ನಮ್ಮ ಶಾಸಕ ಮಿತ್ರರೆಲ್ಲ ಬರಬೇಕು ಅಂತೇಳಿ ಕೆಲಸದ ಒತ್ತಡದ ನಡುವೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಸೇಡಂನಲ್ಲಿ ಕಾರ್ಯಕ್ರಮ ಇತ್ತು, ಗುಲ್ಬರ್ಗದಲ್ಲೂ ಕೂಡ ಕಾರ್ಯಕ್ರಮ ಇತ್ತು. ನಿಯೋಜಿತದಂತೆ ಭೋಜನ ಸಲ್ಲಿಸಿದ್ದಾರೆ. ವೈಯಕ್ತಿಕ ಪಕ್ಷದಲ್ಲಿನ ಸಂಕಷ್ಟಗಳು ಬಗೆಹರಿಲಿ ಅಂತ. ಸಂಕಷ್ಟ ಏನಿದೆ, ಒಂದು ರಾಜಕೀಯ ಪಕ್ಷ ಅಂದಮೇಲೆ ಕಷ್ಟನೂ ಇರುತ್ತೆ, ಸಂಕಷ್ಟನೂ ಇರ್ತದೆ, ಸಂಕಷ್ಟನೂ ಬರುತ್ತೆ. ಇವೆಲ್ಲವೂ ಸಹಜ. ಎಲ್ಲವನ್ನೂ ಕೂಡ ಬಹಳ ಆರಾಮಾಗಿ ಯಾವುದೂ ಕೂಡ ತಲೆ ಕೆಡಿಸ್ಕೊಳ್ಬೇಕು. ಆದರೆ ಎಲ್ಲವನ್ನೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಸವಾಲುಗಳನ್ನು ಮೆಟ್ಟಿನಿಲ್ತಕ್ಕಂಥ ಶಕ್ತಿಯಾಗಿ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದರೆ ಒಂದು ಎಲ್ಲರೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮೊದಲ ದಿನದಿಂದಲೂ ಕೂಡ ನಾನು ಮಾಡ್ತಾ ಇದ್ದೇನೆ. ಕೆಲವೊಂದು 5-6 ಜನ ಹಿರಿಯರನ್ನು ಇನ್ನೂ ಕೂಡ ನನ್ನ ಕೈಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನನ್ನು ಕೂಡ ಆ ರೀತಿ ಏನೇ ಕೊರತೆ ಇದ್ರು ಕೂಡ ಕೊರತೆ ನೀಗಿಸ್ಕೊಂಡು ಎಲ್ಲರನ್ನೂ, ಯಾಕಂದ್ರೆ ನಾನು ಅಧ್ಯಕ್ಷ ಅಂದಮೇಲೆ ಎಲ್ಲರನ್ನೂ ಕೂಡ ಜೋಡಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆದರೆ ನನ್ನ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಇನ್ನೂ ಕೂಡ ಕೆಲವು ಸರಿ ಹೋಗಿಲ್ಲ, ಬರೋದ್ರಿಂದ ಸರಿ ಹೋಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗಿದೆ. ಟಾರ್ಗೆಟ್ ಇಲ್ಲಲ್ಲ ರೀ, ಈಗ ಸಹಜ. ಯಾಕೆಂದ್ರೆ ರಾಷ್ಟ್ರೀಯ ನಾಯಕರು ಯುವಕರಿಗೆ ಅವಕಾಶ ಕೊಟ್ಟಾಗ ಇವೆಲ್ಲವೂ ಕೂಡ ನಡೀತದೆ. ಇವೆಲ್ಲವೂ ಕೂಡ ಎಲ್ಲ ರಾಜಕೀಯ ಪಕ್ಷದಲ್ಲೂ ಇರ್ತದೆ. ನಮ್ಮ ಪಕ್ಷದಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ, ಅದು ನಾನೇ ಒಪ್ಕೊಳ್ತೇನೆ. ಆದರೆ ಅತಿ ಶೀಘ್ರದಲ್ಲೇ ರಾಜ್ಯಾಧ್ಯಕ್ಷ ಇವೆಲ್ಲವೂ ಕೂಡ ಬಗೆಹರಿಯೋದ್ರಿಂದ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಸುಖಾಂತ್ಯ ಆಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ. ಪರಿಷ್ಕರಣೆ ಸಂದರ್ಭ ಏನಾದರೂ ಬರ್ಬೋದಾ ಸರ್? ರಾಜ್ಯಾಧ್ಯಕ್ಷರ ಪಟ್ಟಿ, ಜಿಲ್ಲಾಧ್ಯಕ್ಷ ಪ್ರಶ್ನೆನೇ ಉದ್ಭವ. ಕೆಲವೊಂದು ಬೇಡಿಕೆ ಇದೆ, ಚೇಂಜ್ ಆಗಬೇಕು ಅಂತ. ಯಾರೋ ಕೇಳಿಲಿ, ಬಹುತೇಕ 25 ಜಿಲ್ಲೆಗಳಲ್ಲಿ ಜಿಲ್ಲೆಯ ಅಧ್ಯಕ್ಷರುಗಳು ಕೇಂದ್ರ ಸೂಚಿಸಿದಂತೆ ಏನು ಪ್ರಕ್ರಿಯೆ ಇದೆ ಅದ್ರ ಪ್ರಕಾರ ಎಲ್ಲವೂ ಕೂಡ ಮುಗಿದಿದೆ. ಇದರಲ್ಲಿ ರಾಜ್ಯಾಧ್ಯಕ್ಷರು ಕೂಡ ಮೂಗು ತೋರಿಸಿಲ್ಲ, ಬೇರೆ ಯಾವುದೇ ಪಕ್ಷದ ನಾಯಕರುಗಳು ಕೂಡ ಅಲ್ಲಿ ಅವರ ಅಭಿಪ್ರಾಯಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ನಮ್ಮ ಅಭಿಪ್ರಾಯ ಕೊಡ್ಬೋದು. ನಾನು ರಾಜ್ಯಾಧ್ಯಕ್ಷ ಇದ್ದು ನನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ, ಯಾಕೆ ಶಿಕಾರಿಪುರ ಸ್ವಕ್ಷೇತ್ರ, ಶಿವಮೊಗ್ಗ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡ್ಬೋದು. ಇನ್ನು ಯಾವುದೇ ಜಿಲ್ಲೆ ಬಗ್ಗೆ ನಾನು ಅಭಿಪ್ರಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದೊಂದು ವ್ಯವಸ್ಥೆ, ಒಂದೊಂದು ರಾಷ್ಟ್ರೀಯ ಪಕ್ಷ ಚುನಾವಣೆಯ ಒಂದು ಪದ್ಧತಿ ಏನಿದೆ, ಕಾನೂನು ಏನಿದೆ ಅದ್ರ ಪ್ರಕಾರ ನಡೆದಿದೆ. ಹಾಗಾಗಿ ಏನು ಬಹುತೇಕ 25 ಜಿಲ್ಲೆಗಳು ಆಗಿದೆ, ಯಾವುದು ಕೂಡ ಬದಲಾವಣೆ ಆಗ್ತಕ್ಕಂಥ ಪ್ರಶ್ನೆ ಉದ್ಭವನೂ ಆಗೋದಿಲ್ಲ. ಎಲ್ಲವೂ ಕೂಡ ಯಾವುದೇ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮವೂ ಕೂಡ ಆಗಿಲ್ಲ. ಕೆಲವು ಮನಸ್ಸಲ್ಲಿ ಇರ್ಬೋದು. ಎಲ್ಲವೂ ಕೂಡ ಮತ್ತೆ ಕೇಂದ್ರದಿಂದ ನಮ್ಮ ಕ್ಯಾಪ್ಟನ್ ಅಲ್ಲ ಸರ್, ವಿಶ್ವದ ಬಲಿಷ್ಠ ಪಾರ್ಟಿ ಕರ್ನಾಟಕದಲ್ಲಿ ಈ ರೀತಿಯಾದಂತ ಗೊಂದಲ ಯಾಕೆ? ನಿಮ್ಮ ನೋವು ನನಗೂ ಇದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.